ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕು ಸಾಗಿಸಲು ಅಸಾಧ್ಯವಾದ ವಿಶೇಷ ಮಕ್ಕಳ ಮನಸ್ಸನ್ನು ಪ್ರೀತಿ ವಿಶ್ವಾಸದಿಂದ ಗೆಲ್ಲಲು ಸಾಧ್ಯ ಎಂಬುದಾಗಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ಅವರು ಶಿರ್ವ ಪಾಂಬೂರಿನ ಮಾನಸ ವಿಶೇಷ ಮಕ್ಕಳ ಶಾಲೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಕಾಪು ಬ್ಲಾಕ್ ಕಾಂಗ್ರೆಸ್ ಆಯೋಜಿಸಿದ ಸೊರಕೆಯವರ 69ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಪುಟಾಣಿಗಳಿಗೆ ತಿನ್ನಿಸಿ ಮಾತನಾಡಿದರು. ಆಚರಣೆಯನ್ನು ನಾವು ತಿರಸ್ಕಾರ ಮಾಡುವುದಿಲ್ಲ ಅಂತೇಳಿ ಇವತ್ತು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ನಮ್ಮ ವಿಕಲಚೇತನ ಮಕ್ಕಳು ಅವರು ದೇವರ ಮಕ್ಕಳು. ಇವತ್ತು ಸಣ್ಣ ಸಣ್ಣ ಕೊಡಲಿದ್ದಾಗಿ ಅವರು ನಮ್ಮ ಹಾಗೆ ಸಮಾಜದಲ್ಲಿ ಒಂದು ರೀತಿಯ ವಂಚಿತರಾಗಿದ್ದಾರೆ. ಅವರಿಗೆ ಬೇಕಾಗುವಂಥದ್ದು ಪ್ರೀತಿ, ಕರುಣೆ, ಅದೇ ರೀತಿಯಾಗಿ ಅವರ ಆತ್ಮೀಯತೆ ಅವರಿಗೆ ಬೇಕು. ಹೆಚ್ಚು ನಿಮಿಷ ಅವರನ್ನೆಲ್ಲ ಗೆಲ್ಲಬೇಕಾಗಿದ್ರೆ ಪ್ರೀತಿಯಿಂದ, ಕರುಣೆಯಿಂದ ಮಾತ್ರ ಸಾಧ್ಯ. ಅದು ಯೇಸುದೇವರ ಸಂದೇಶ ಕೂಡ. ಇವತ್ತು ಅವರ ಸಮಕ್ಷಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವಂತ ಒಂದು ಸುಯೋಗ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ತ್ಯಾಗ, ಸೇವೆಗಳ ಒಂದು ಸಂಕೇತ. ಯಾರು ಇವತ್ತು ಶೋಷಿತರಿದ್ದಾರೆ, ಯಾರು ಮುಕ್ತರಿದ್ದಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದಂತ ಜನ ಇದ್ದಾರೆ, ಮಹಾತ್ಮ ಗಾಂಧೀಜಿಯವರ ಒಂದು ಮಾತಿದೆ, ಬಡವ ಎಂದು ದೂರ ಜರಿದಿರು, ಅವರ ಹೃದಯದಲ್ಲಿ ಭಗವಂತನ ಹೃದಯ ಕೂಡ ಇದೆ ಅಂತ. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಕೂಡ ತನ್ನದೇ ಆದಂತ ಒಂದು ಆತ್ಮ ಇದೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಬಡವರ ಹೃದಯವನ್ನ ದೇಗುಲಕ್ಕೆ ಹೋಲಿಸ್ತಾರೆ, ಪ್ರಾರ್ಥನಾ ಮಂದಿರಕ್ಕೆ ಹೋಲಿಸ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು 100ರಲ್ಲಿ 80ರಿಂದ ಕೆಳಗಡೆ ಆರ್ಥಿಕವಾಗಿ ಇವತ್ತು ಸಂಕಷ್ಟದಲ್ಲಿರುವಂತ ಜನರೇ ಇರುವಂತದ್ದು. ಇದೇ ಸಂದರ್ಭದಲ್ಲಿ ವಿಶೇಷ ಮಕ್ಕಳಿಗಾಗಿ ಆಯೋಜಿಸಿದ ಆಟೋಟ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ವೇದಿಕೆಯಲ್ಲಿ ಮಾನಸ ಸಂಸ್ಥೆಯ ಪ್ರಮುಖರು, ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಶಿವಾಜಿ ಸುವರ್ಣ ಶಿರ್ವ, ಅಶೋಕ್ ಕೊಡವೂರು ಮುಂತಾದವರು ಭಾಗವಹಿಸಿದರು. ಸುರೇಶ್ ಶರ್ಮಳ್, ವಿ4 ನ್ಯೂಸ್, ಪಡುಬಿದ್ರೆ.